ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು, ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಹಾಗೂ ತಮ್ಮವರನ್ನ ಕೂಡ ಮತ ಚಲಾಯಿಸುವಂತೆ ಪ್ರೇರೇಪಿಸಬೇಕೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶುಕ್ರವಾರ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಹಮ್ಮಿಕೊಳ್ಳಲಾದ ಕಾಲ್ನಡಿಗೆ ಜಾಥಾವೊಂದ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಚುನಾವಣೆಯು ಪ್ರಜಾಪ್ರಭುತ್ವದ ಹಬ್ಬವಾಗಿದೆ. ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನ ಪ್ರತಿಯೊಬ್ಬ ಪ್ರಜೆ ವಿವೇಚನೆಯಿಂದ ಅರ್ಹ ವ್ಯಕ್ತಿಗೆ ನೀಡುವ ಮೂಲಕ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕೆ ಮುಂದಾಗಬೇಕು. ಈ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯದೆ ಉಜ್ವಲ ಭವಿಷ್ಯಕ್ಕಾಗಿ ತಪ್ಪದೆ ಮತದಾನ ಮಾಡುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನ ಚಲಾಯಿಸಬೇಕು. ಪ್ರತಿ ಮತವು ಅತ್ಯಮೂಲ್ಯವಾದದ್ದು. ಪ್ರಜಾಪ್ರಭುತ್ವದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ವಿನಾಕಾರಣ ದೂಷಿಸುವ ಬದಲು ಚುನಾವಣೆಯಲ್ಲಿ ಮತದಾನ ಮಾಡಿ ವಿಶ್ವಾಸಾರ್ಹ ಸರ್ಕಾರ ರಚನೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ವ್ಯವಸ್ಥೆಯ ಸುಭದ್ರಕ್ಕಾಗಿ ಮತದಾನದ ಮಹತ್ವವನ್ನು ನಾವೆಲ್ಲರೂ ಅರಿಯಬೇಕು. ಉತ್ತಮ ವ್ಯಕ್ತಿಗಳ ಆಯ್ಕೆಗೆ ಪ್ರಜಾಪ್ರಭುತ್ವ ನಮಗೆ ನೀಡಿದ ಮತದಾನದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಮತದಾನದ ದಿನದಂದು ಬೆಳಿಗ್ಗೆ ಬೇಗನೆ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿ ದೈನಂದಿನ ಕೆಲಸಗಳಿಗೆ ಹಾಜರಾಗಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಹೇಳಿದರು. ಟೌನ್ ಲಿಮಿಟ್ಸಲ್ಲಿ ನಾವು ಒಂದು ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ಸುಮಾರು ಇದು ಹೇಳಬೇಕಂದ್ರೆ 500 ಜನರಿಗೆ ನಾವು ಸೇರಿ ಈಗ ಇದು ಮಹಿಳಾ ಸ್ವಸಹಾಯ ಸಂಘ ಆಗಲಿ, ಇದು ಎಲ್ಲ ವಿದ್ಯಾರ್ಥಿಗಳು ಆಗಲಿ, ಸಿಬ್ಬಂದಿಗಳು ಆಗಲಿ, ಸಾರ್ವಜನಿಕರು ಆಗಲಿ ಎಲ್ಲ ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಿದೆ ಅಂದರೆ ಇವತ್ತು ನಾವು ಜಾಗೃತಿ ಮೂಲಕ ಒಂದು ಜಾಥಾ ಮೂಲಕ ಜಾಗೃತಿ ಮಾಡಿಕೊಂಡು ಎಲ್ಲರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂದ್ರೆ ಇದು ಬರುವ 26ಗೆ ತಪ್ಪದೆ ಅವರು ಮತವನ್ನು ಚಲಾಯಿಸಬೇಕು, ಮತಗಟ್ಟೆಗೆ ಬರಬೇಕು. ಮತ್ತು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೆ ಅವರಿಗೆ ಎನ್ಕರೇಜ್ ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ವೋಟಿಂಗ್ ರೈಟ್ಸನ್ನು ಎಕ್ಸಸೈಸ್ ಮಾಡಿ ಮತ್ತು ಈ ಪ್ರಜಾತಂತ್ರ ಹಬ್ಬದಲ್ಲಿ ಅವರು ಎಲ್ಲ ಅದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಎಲ್ಲ ಭಾಗವಹಿಸಿ ಈಗ ನಮ್ಮ ಅದು ವೋಟಿಂಗ್ ಮಾಡಿ 26ನೇಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಮತದಾನ ಇದೆ. ಆವಾಗ ಬರಬೇಕಂತ ಎಲ್ಲರಿಗೆ ಒಂದು ತಿಳುವಳಿಕೆ ಕೊಟ್ಟು ಜಾಗೃತಿ ಮಾಡ್ತಾಯಿದ್ದೀವಿ. ಮತ್ತು ಅವರು ಹಕ್ಕುಗಳು ಏನಿದೆ ಮತ್ತು ಪ್ರತಿಯೊಬ್ಬರದು ವೋಟ್ ಏನಿದೆ ಅಂತ ಅದರಲ್ಲಿ ಮಹತ್ವ ಏನಿರ್ತದೆ. ನಮ್ಮ ಸ್ವತಂತ್ರದ ಹೋರಾಟ ಟೈಮಲ್ಲಿ ಎಲ್ಲರೂ ನಾವು ನಮ್ಮ ಸರ್ಕಾರವನ್ನು ನಾವೇ ಚುನಾವಣೆ ಮಾಡ್ತೀವಿ ಅಂತ ಅದರಿಂದನೇ ಈ ಥರದ್ದು ಎಲ್ಲ ನಮಗೆ ಇದು ಇಂಡಿಪೆಂಡೆನ್ಸ್ ಸಿಕ್ತು. ಅದು ಆದಮೇಲೆ ಎಲ್ಲರಿಗೆ 18 ವರ್ಷದ ಮೇಲೆ ಎಲ್ಲರಿಗೆ ಒಂದು ಹಕ್ಕನ್ನು ಸಿಕ್ಕಿದೆ. ಸೊ ತಪ್ಪದೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈಗ ಮತಗಟ್ಟೆಗೆ ಬರಬೇಕು ಮತ್ತು ಮತದಾನ ಮಾಡಬೇಕಂತ ಈಗ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ಆಗಲಿ ಮತ್ತು ಇದು ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾವು ಈ ಥರದ್ದು ಎಲ್ಲರಿಗೆ ಸಂದೇಶವನ್ನು ಕೊಡಗು ಜಿಲ್ಲೆಯಲ್ಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ಸುಮಾರು 500 ಜನ ಸೇರಿಸಿ ಒಂದು ವಾಕಥಾನ್ ಮಾಡಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಿದೆ, ಎಲ್ಲರಿಗೂ 26ನೇ ತಾರೀಕಲ್ಲಿ ಮನೆಯಿಂದ ಹೊರಗಡೆ ಬಂದು ಆವಾಗ ಮತ ಚಲಾಯಿಸಬೇಕು. ಮತ್ತು ಈ ಒಂದು ನಮ್ಮ ದೇಶದ ಹಬ್ಬನಲ್ಲಿ ಯಾರು ಎಲ್ಲರೂ ಅವರ ಹಕ್ಕನ್ನು ಚಲಾಯಿಸಬೇಕು. ಆವಾಗ ಇದೇ ರೀತಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಸುಮಾರು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಮಾಡಿದ್ದೇವೆ. ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್ ಈ ಸಂದರ್ಭ ಪಾಲ್ಗೊಂಡಿದ್ದರು.